ಎಲ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂತಾರೆ, ಆದ್ರೆ ಕೆಲವೊಬ್ರು ಮಾತ್ರ ಮಾಡ್ತಾರೆ. ಬಿಸ್ನೆಸ್ ಮಾಡ್ಬೇಕಂತೇನೋ ಕೆಲವೊಬ್ರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ಲಾಸ್ ಆಗಿ ಮನೆಗೆ ಹೋಗ್ತಾರೆ. ಬಿಸ್ನೆಸ್ ಮಾಡ್ಬೇಕಾದ್ರೆ ಹಿಂದಿನ ತಯಾರಿ ಏನು, ಬಿಸ್ನೆಸ್ ಮಾಡ್ಬೇಕಾದ್ರೆ ಏನು ಫಸ್ಟ್ ನೋಡ್ಕೋಬೇಕು. ಸ್ಟಾರ್ಟ್ಅಪ್ ಮಾಡೋದೇನೋ ಸುಲಭ, ಆದ್ರೆ ಆ ಸ್ಟಾರ್ಟ್ಅಪ್ ನ ನಡೆಸ್ಬೇಕಾದ್ರೆ 100 KGF ಸಿನಿಮಾ ಮಾಡೋಷ್ಟು ಶ್ರಮ, ಡೆಡಿಕೇಶನ್ ಎರಡೂ ಬೇಕಾಗತ್ತೆ. ಮೊದಲನೇದಾಗಿ ನೀನು ನೋಡ್ಬೇಕಾಗಿರೋದು ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಳ್ಳೋದು. ಪ್ರಾಬ್ಲಮ್ ಇನ್ ದ ಸೆನ್ಸ್ ಮಾರ್ಕೆಟ್ ಅಥವಾ ಜನ ಯಾವ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಅಂತ ನೀನು ತಿಳ್ಕೊಳ್ಳೋದು. ಎಕ್ಸಾಂಪಲ್ ಕೊಡ್ತೀನಿ ನೋಡು, ಸ್ಪಾಟಿಫೈ ಬಗ್ಗೆ ಕೇಳಿದ್ಯಾ? ಸ್ಪಾಟಿಫೈ ಫೌಂಡರ್ಸ್ ಆದ್ರ ಡ್ಯಾನಿಯಲ್ ಏಕ್ ಮತ್ತೆ ಮಾರ್ಟಿನ್ ಲೋಟಿಸನ್ ಒಂದು ಪ್ರಾಬ್ಲಮ್ ನ ನೋಡಿದ್ರು. ಇವತ್ತಿಂದ 18 ವರ್ಷದ ಹಿಂದೆ ನೀನು ಸಾಂಗ್ ಹೆಂಗ್ ಕೇಳ್ತಿದ್ದೆ? ಸಾಂಗ್ ನೀನು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಮೆಮೊರಿ ಕಾರ್ಡ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೆ, ಅಥವಾ ಸೈಬರ್ಗೂ ಆಗಿನ ಮೊಬೈಲ್ ಶಾಪ್ ಗಳ ಹತ್ರ ಹೋಗಿ ದುಡ್ಡು ಕೊಟ್ಟು ಸಾಂಗ್ ನ ಮೆಮೊರಿ ಕಾರ್ಡ್ ಅಲ್ಲಿ ಹಾಕ್ಸ್ತಿದ್ದೆ. ಆಗಿನ ಕಾಲದಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ತುಂಬಾ ಆಗೋದು. ಮತ್ತೆ ಹೊಸ ಸಾಂಗ್ಸ್ ನ ಹಾಕ್ಸ್ಬೇಕು ಅಂದ್ರೆ ಹಳೆ ಸಾಂಗ್ಸ್ ನ ಡಿಲೀಟ್ ಮಾಡಿ ಮತ್ತೆ ಹಾಕ್ಸ್ಬೇಕಾಗಿತ್ತು. ಏನಕ್ಕಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ತುಂಬಾ ಇತ್ತು, ನಿನ್ಗೆ ಗೊತ್ತಿರತ್ತೆ. ಸ್ಪಾಟಿಫೈ ಫೌಂಡರ್ಸ್ ಮಾರ್ಕೆಟ್ ಅಲ್ಲಿ ಆ ಪ್ರಾಬ್ಲಮ್ ನ ನೋಡಿದ್ರು. ದೇರ್ ದೇ ಫೈಂಡ್ ಅ ಪ್ರಾಬ್ಲಮ್ ಅಂಡ್ ದೇ ಕೇಮ್ ಬ್ಯಾಕ್ ವಿತ್ ಅ ಸೊಲ್ಯೂಷನ್ ಅಂಡ್ ದೇ ಹ್ಯಾವ್ ಸಾಲ್ವ್ಡ್ ಇಟ್. ಇಂಟರ್ನೆಟ್ ಥ್ರೂ ಸಾಂಗ್ ಕೇಳೋ ತರ ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿದ್ರು. ಈಗ ಸ್ಪಾಟಿಫೈ ನಂಬರ್ 1 ಅಲ್ಲಿದೆ. ಎಷ್ಟೋ $1 ಬಿಲಿಯನ್ ಇನ್ಕಮ್ ಇದೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ನಾವೊಂದು ಪುಷ್ಪಕ ಅಂತ ಆಪ್ ಡಿಸೈನ್ ಮಾಡಿದ್ವಿ. ನಾವು ಪ್ರಾಬ್ಲಮ್ ನೋಡಿದ್ದು ರ್ಯಾಪಿಡೋ, ಓಲಾ, ಊಬರ್, ನಮ್ಮ ಯಾತ್ರಿ ಅಂತ ರೈಡ್ ಶೇರಿಂಗ್ ಆಪ್ ಗಳು ಕಮಿಷನ್ ತುಂಬಾ ತಗೊಳ್ಳೋದನ್ನ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಕಮಿಷನ್ ಲೆಸ್ ರೈಡ್ ಅಂತ ಸೊಲ್ಯೂಷನ್ ಹುಡುಕಿದ್ವಿ. ಈಗ ಪುಷ್ಪಕ ಟೆಸ್ಟಿಂಗ್ ಪ್ರೋಸೆಸ್ ಅಲ್ಲಿದೆ, ಬಹಳ ಬೇಗ ಲಾಂಚ್ ಆಗತ್ತೆ. ಸೊ ಮೊದಲು ನೀನ್ ನೋಡ್ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೊಂತೀನಿ. ಅದಾದ್ಮೇಲೆ ನೀನ್ ನೋಡ್ಬೇಕಾಗಿರೋದು ಮಾರ್ಕೆಟ್ ರಿಸರ್ಚ್. ಮಾರ್ಕೆಟ್ ನ ರಿಸರ್ಚ್ ಮಾಡಿ ಇನೋವೇಟಿವ್ ಐಡಿಯಾಸ್ ನ ಇಂಪ್ಲಿಮೆಂಟ್ ಮಾಡೋದು. ಎಕ್ಸಾಂಪಲ್ ಕೊಡ್ತೀನಿ ನೋಡು. ಅದು ನಾರ್ಮಲ್ ಫೋನ್ ಇಂದ ಸ್ಮಾರ್ಟ್ ಫೋನ್ ಆಗಿ ಕನ್ವರ್ಟ್ ಆಗೋ ಕಾಲ. ಆಪಲ್ ಕಂಪನಿಯ CEO ಸ್ಟೀವ್ ಜಾಬ್ಸ್ ಅವರು ಏನ್ ಮಾಡಿದ್ರು ಅಂದ್ರೆ, ಫೋನ್ ಏನೋ ಇದೆ, ಫೋನ್ ಅಲ್ಲಿ ಕ್ಯಾಮ್ರಾ ಹಾಕಿದ್ರೆ ಹೇಗಿರುತ್ತೆ, MP3 ಪ್ಲೇಯರ್ ಹಾಕಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಇನೋವೇಟಿವ್ ಐಡಿಯಾದಿಂದ ಬಂದ್ರು. ಸ್ಟೀವ್ ಜಾಬ್ಸ್ ಅವರು ರಿಸರ್ಚ್ ಮಾಡಬೇಕಾದ್ರೆ ಬೇರೆ ಮೊಬೈಲ್ ಕಂಪನಿಗಳು ತಮ್ಮ ಹಾರ್ಡ್ವೇರ್ ನ ಡೆವಲಪ್ ಮಾಡೋ ಪ್ರೋಸೆಸ್ ಅಲ್ಲಿ ಇತ್ತು. ಅದೇ ಆಪಲ್ ಕಂಪನಿ ತಮ್ಮ ಸಾಫ್ಟ್ವೇರ್ ನ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಿನಗೆ ಗೊತ್ತು ಆಪಲ್ ಕಂಪನಿಯ ವ್ಯಾಲ್ಯೂ ಏನು ಅಂತ. ಸೊ ಈಗ ನಿನಗೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಮಾರ್ಕೆಟ್ ರಿಸರ್ಚ್ ಮಾಡಿ ಇನೋವೇಟಿವ್ ಐಡಿಯಾ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಯ್ತು. ಈಗ ಮೇನ್ ಇಂಪಾರ್ಟೆಂಟ್ ಇರೋದೇ ಬಿಸ್ನೆಸ್ ಪ್ಲಾನ್ ಮಾಡೋದು, ಬಿಸ್ನೆಸ್ ಮಾಡೆಲ್ ನ ಪ್ಲಾನ್ ಮಾಡೋದು. ಆಕ್ಚುಲಿ ವಾಟ್ ಈಸ್ ಯುವರ್ ಬಿಸ್ನೆಸ್? ಯಾರಿಗೋಸ್ಕರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ಯಾ? ಯಾರಿಗೋಸ್ಕರ ನಿನ್ನ ಸ್ಟಾರ್ಟ್ಅಪ್ ಮಾಡ್ತಿದ್ಯಾ? ನಿನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು? ಇದನ್ನ ನೀನ್ ಪ್ಲಾನ್ ಮಾಡ್ಬೇಕು. ಎಕ್ಸಾಂಪಲ್ ಕೊಡ್ತೀನಿ ನೋಡು. ನಿನಗೆ ಸ್ಟಾರ್ಬಕ್ಸ್ ಗೊತ್ತೇ ಇರುತ್ತೆ. ಅವ್ರ ಮೋಟೋ ಏನು? ಒಂದು ಪ್ರೀಮಿಯಂ ಕಾಫಿನ ಕಸ್ಟಮರ್ಗೆ ಕೊಡೋಣ ಅನ್ನೋದು. ಅವ್ರ ಕಾಫಿ ಬೆಲೆ 500, 600, 700 ಹೀಗೆ ಹೋಗ್ತಾನೆ ಇರುತ್ತೆ. ಸೊ ಅವ್ರು ಟಾರ್ಗೆಟ್ ಮಾಡಿರೋದೇ ವರ್ಕಿಂಗ್ ಪ್ರೊಫೆಷನಲ್ಸ್ ನ, ನಾರ್ಮಲ್ ಸ್ಟೂಡೆಂಟ್ಸ್, ತಾತ ಅಜ್ಜಿ ಇವ್ರನ್ನಲ್ಲ. ಸ್ಟಾರ್ಬಕ್ಸ್ ಅವ್ರ ಆಂಬಿಯನ್ಸ್ ನೋಡು ಎಷ್ಟು ಸೈಲೆಂಟ್ ಆಗಿರುತ್ತೆ. ದೇ ಕ್ರಿಯೇಟ್ ವರ್ಕ್ ಸ್ಪೇಸ್ ದೇರ್. ವರ್ಕಿಂಗ್ ಪ್ರೊಫೆಷನಲ್ಸ್ ಗೆನೋ ಮೀಟಿಂಗ್ ಮಾಡೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಸಿಕ್ತು, ಪರ್ಫೆಕ್ಟ್ ವೆನ್ಯೂ ಸಿಕ್ತು. ಅಲ್ಲಿ ನೀನ್ ಎಷ್ಟೊತ್ತಾದ್ರೂ ಇರ್ಬೋದು. ಅವ್ರಿಗೆ ಗೊತ್ತು ನೀನ್ ಎಷ್ಟೊತ್ತಿರ್ತೀಯೋ ಅಷ್ಟು ಕಾಫಿ ಕುಡಿತೀಯಾ ಅನ್ನೋದು. ಸೊ ನಿನ್ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದನ್ನ ಫಿಕ್ಸ್ ಆಗು. ಇದೆಲ್ಲ ಆದ್ಮೇಲೆ ಮೇನ್ ಮುಖ್ಯವಾದ ಪಾಯಿಂಟ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬಗ್ಗೆ ನೀನ್ ತಿಳ್ಕೊಬೇಕಂದ್ರೆ ಕಮೆಂಟ್ ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ನೀನ್ ಕಮೆಂಟ್ ಮಾಡು. ನೀನ್ ನಿಜವಾಗ್ಲೂ ಡೆಡಿಕೇಟೆಡ್ ಆಗಿದೆಯಾ ಅಥವಾ ನಾಟಕ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕು. ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಕಮೆಂಟ್ ಮಾಡು. ಈ ವಿಡಿಯೋ ನಿನ್ನ ಸ್ಟಾರ್ಟ್ಅಪ್ ಗೆ ಇವನು ಕೋ ಫೌಂಡರ್ ಆದ್ರೆ ಚೆನ್ನಾಗಿರತ್ತೆ ಅಂತ ನಿನಗೆ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡು. ಹೆಸರು ನೆನ್ಪಿಟ್ಕೋ, ಶನೋಯ್. ಶನೋಯ್ ಅಂದ್ರೆ ನಾನಲ್ಲ ನೀನು. ಏನೋ ನಾನಲ್ಲ ನೀನು.